ಮೇಡಮ್, ಪ್ರಥಮ ರಜಸ್ವಲನ ಪ್ರತಿಯೊಬ್ಬ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ, ಅಂದರೆ ಎಸ್ಪೆಷಲಿ ಮನೇಲಿ ಆ ಹೆಣ್ಣಾದಾಗ, ಆ ಬಾಲಕಿ ಹೆಣ್ಣಾಗುವಂಥ ಸಮಯ ಇದೆಯಲ್ಲ, ಎಲ್ಲ ತಂದೆ ತಾಯಿಗಳಿಗೂ ಒಂದು ರೀತಿಯ ಮಹತ್ತರವಾದ ಜವಾಬ್ದಾರಿ ಮತ್ತು ಒಂದು ಟೆನ್ಷನ್ ಕೂಡ ಕಾಡ್ತಾ ಇರುತ್ತೆ. ತನ್ನದೇ ಆದ ಶಾಸ್ತ್ರಗಳಿದೆ, ಸಂಬಂಧಗಳಿದೆ. ಹಾಗೂ ಆ ಪ್ರಥಮ ರಜಸ್ವಲನ ದಿನದಿಂದ ಯಾವ ರೀತಿ ಇದ್ದರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಹೇಳಿ ಮೇಡಮ್, ಈ ಪ್ರಥಮ ರಜಸ್ವಲನ ಮೊದಲನೇ ದಿನ ಯಾವ ರೀತಿ ಇರಬೇಕಾಗತ್ತೆ ಹಾಗೂ ಯಾವ್ಯಾವ ವಿಚಾರಗಳನ್ನ ಪಾಲನೆ ಮಾಡಿದ್ರೆ ಒಳ್ಳೆಯದು? ಮೊದಲಾಗಿ ಮನೇಲಿ ಒಂದು ಹೆಣ್ಮಗು ಇದ್ದಾಗ 8 ವರ್ಷಕ್ಕೆ ಆಕೆಯ ಸಾಮರ್ಥ್ಯ ಬದಲಾಗ್ತಾ ಹೋಗುತ್ತೆ. ಆ 8 ವರ್ಷದಿಂದ ಅವರ ಪೋಷಕರು ಏನಿರ್ತಾರೆ ಆ ಮಗುವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕು. ಏಕೆಂದರೆ ಅಲ್ಲಿ ಏನಾಗತ್ತೆ, ಆ ಮಗುವಿಗೆ ಆಗ ಕೋಪ ಮತ್ತು ಆ ಮಕ್ಕಳು ಎಲ್ಲರ ಹತ್ರ ಬೆರೆಯುವಂಥದ್ದು ಅಥವಾ ತುಂಬ ರೋಷವಾಗಿರುವಂಥದ್ದು ಎಲ್ಲವೂ ಬೆಳವಣಿಗೆ ಆಗ್ತಾ ಬರ್ತಾ ಇರತ್ತೆ. ಮತ್ತು ಇನ್ನೊಂದೇನೆಂದರೆ, ಹೆಣ್ಣು ಮಗು ಮತ್ತು ಗಂಡು ಮಗುವಿಗೆ ಏನು ವ್ಯತ್ಯಾಸ ಅಂತಂದರೆ, ಹೆಣ್ಣು ಮಗುವಿಗೆ ಗಂಡು ಮಗುವಿಗಿಂತ 16 ಪಟ್ಟು ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರ ಯೋಚನಾ ಶಕ್ತಿ ಇರ್ಬೋದು, ಆಸೆ ಇರ್ಬೋದು, ಅಥವಾ ಸಾಮರ್ಥ್ಯ ಇರ್ಬೋದು, ಎಲ್ಲವೂ ಕೂಡ ಗಂಡಿಗಿಂತ ಹೆಣ್ಣಿಗೆ 16 ಪಟ್ಟು ಹೆಚ್ಚಿರುತ್ತೆ. ಸೊ ಹಾಗಾಗಿ ಆಕೆ ಆ ಒಂದು ಗಳಿಗೆ ಸಂಭವಿಸುವ ಆ ಕ್ಷಣದಲ್ಲಿ ಆಕೆಯ ಮನಸ್ಸಿನ ಭಾವನೆಗಳು ಮತ್ತು ಆಕೆಯ ವರ್ತನೆ ಮತ್ತು ಆಲೋಚನೆಗಳು ಸುಮಾರು 12 ವರ್ಷದಿಂದ ಪ್ರಾರಂಭವಾಗಿ 15 ವರ್ಷದ ತನಕ ಅದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಪೇರೆಂಟ್ಸ್ ಆದವರು, ಆ ಪೋಷಕರು ಆ ಮಗುವಿಗೆ ತನ್ನ ಜವಾಬ್ದಾರಿಯನ್ನು ಅಥವಾ ಆಕೆಯ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕಾಗುತ್ತೆ. ಅಂದರೆ ಈಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೇಡಮ್ ನೋಡಿ, ಅವಾಗಾದರೆ ನಮ್ಮ ತಾಯಿ ಹಾಗೂ ಆ ಪೀರಿಯಡಲ್ಲಿ ನಾವು ತೊಗೊಳೋದೇ ಆದರೆ, ಅವಾಗ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗೋದಕ್ಕೇ ಒಂದು ಏಜ್ ಅಮ್ಮಮ್ಮ ಅಂತಂದರೆ ಒಂದು 14 ವರ್ಷ 15 ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾಯಿದ್ರು, ಹೆಣ್ಣಾಗ್ತಿದ್ರು. ಬಟ್ ಈಗ ತುಂಬ ತೀಕ್ಷ್ಣವಾಗಿ ವೈಜ್ಞಾನಿಕವಾಗಿ ನೀವು ನೋಡೋದಾದರೆ ಮೇಡಮ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರೋಂಥ ಹೆಣ್ಮಕ್ಳು ಕೂಡ ಮೆಚ್ಯೂರ್ಡ್ ಆಗೋಗಿದ್ದಾರೆ. ಏನೂ ತಿಳುವಳಿಕೆ ಇಲ್ಲದ ಆ ಏಜಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿಗೂ ಒಂದು ಟೆನ್ಷನ್ ಇರುತ್ತೆ. ಯಾಕಂದರೆ ಅಲ್ಲಿಂದ ಅವರ ರೀತಿ ನೀತಿಗಳೇ ಚೇಂಜ್ ಆಗ್ತಾ ಇರುತ್ತೆ, ಸ್ವಲ್ಪ ಜವಾಬ್ದಾರಿಗಳಿರುತ್ತೆ ಈಗಿನ ಕಾಲಘಟ್ಟದ ಪರಿಣಾಮದಲ್ಲಿ. ಸೊ ಮೊದಲನೇ ದಿನ ಹೇಗೆ ಇರಬೇಕು, ಅವರು ಯಾವ್ಯಾವ ರೀತಿ ಶಾಸ್ತ್ರಗಳನ್ನು ಪಾಲನೆ ಮಾಡಬೇಕು ಅಂತ ನೀವು ಹೇಳ್ತೀರಾ? ಆ ಮೊದಲನೇ ದಿನ ಅನ್ನೋದಕ್ಕಿಂತ ಫಸ್ಟು ಆಕೆಯ ಅವತ್ತು ಏನು ಬಟ್ಟೆ ಧರಿಸಿರ್ತಾರೆ ಆ ಮಗು, ಕಲರ್ಸು ಕೂಡ ಡಿಪೆಂಡ್ ಆಗುತ್ತೆ. ಬಂದು ಪೋಷಕರಿಗೆ ಹೇಳಿದಂಥ ಆ ಟೈಮ್ನ ಫಸ್ಟು ನೋಟ್ ಮಾಡ್ಕೊಬೇಕು. ಆ ಯಾವ ಗಳಿಗೆಯಲ್ಲಿ ಆ ಮಗು ಸಪೋಸ್ ಒಂದೊಂದ್ಸಲ ರಾತ್ರಿ ಆಗಿರ್ಬೋದು, ಅಥವಾ ಬೆಳಗ್ಗೆ ಆಗಿರ್ಬೋದು, ಅಥವಾ ಮಧ್ಯಾಹ್ನ ಆಗಿರ್ಬೋದು, ಹೇಳ್ದೆ ಇರ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಒಂದೊಂದು ಮಕ್ಕಳು ಟೆನ್ಷನ್ಗೆ ಹೇಳಿರೋದಿಲ್ಲ. ಸೊ ನಮಗೆ ಇವಾಗ ಯಾವಾಗ ಅವರು ಒಬ್ಬರಿಗೆ ಮಾಹಿತಿನ ಕೊಡ್ತಾರೆ ಆ ಟೈಮ್ನ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಆ ಗಳಿಗೆಯಲ್ಲಿ ಆಕೆ ಧರಿಸಿದಂತಹ ಬಟ್ಟೆಗಳು, ಅದು ಕೂಡ ಇಲ್ಲಿ ನಮಗೆ ಒಂದು ಕೌಂಟಿಂಗ್ ತಗೊಳ್ತೀವಿ ಅದನ್ನು ಕೂಡ. ಸೊ ಎರಡನ್ನೂ ತಗೊಂಡು ತದನಂತರ ಒಂದು ಜ್ಯೋತಿಷದ ಹತ್ರ ಯೂಶಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಏನಾಗುತ್ತೆ, ನಾವು ಅದರಲ್ಲಿ ನೋಡ್ತೀವಿ ವಾರ, ನಕ್ಷತ್ರ, ತಿಥಿ, ಕರ್ಣ, ಯೋಗ ಪ್ರತಿಯೊಂದೂ ನಾವು ನೋಡ್ತೀವಿ. ಅದು ಒಂದೊಂದಕ್ಕೆ ಇಷ್ಟು ಅಂಕಗಳು ಅಂತ ಇಟ್ಕೊಂಡಿರ್ತೀವಿ, ಅದರಲ್ಲಿ 100 ಮಾರ್ಕ್ಸ್ ಬರಬೇಕು, ಆ ಥರ ಇರುತ್ತೆ. ಆ ಥರ ಏನಾಗುತ್ತೆ, ಅಲ್ಲಿ ಹಾಕಿದಂತಹ ಬಟ್ಟೆ ಅದರಿಂದ ಏನಾದರೂ ದೋಷ ಬಂದಿದೆಯಾ, ನಕ್ಷತ್ರದಿಂದ ಬಂದಿದೆಯಾ, ಯೋಗದಿಂದ ಬಂದಿದೆಯಾ, ಪ್ರತಿಯೊಂದೂ ಅಲ್ಲಿ ನಾವು ಅದನ್ನೆಲ್ಲ ನೋಡ್ತೀವಿ. ಅಕಸ್ಮಾತ್ ಆ ಮಗುವಿಗೆ ಏನಾದರೂ ದೋಷ ಇದ್ದಲ್ಲಿ ಖಂಡಿತ ಅದಕ್ಕೆ ಒಂದು ಪರಿಹಾರ ಏನಂತ ಇರುತ್ತೆ, ಋತುಮತಿ ಶಾಂತಿ ಅಂತ ನಾವು ಮಾಡ್ತೀವಿ. ಆ ಋತುಮತಿ ಶಾಂತಿ ಯಾಕೆ ಮಾಡಬೇಕು ಅಂತಂದರೆ, ಮುಂದೆ ಆ ಮಗು ತನ್ನ ಒಂದು ಜರ್ನಿಯಲ್ಲಿ ಆ ಒಂದು ಕುಟುಂಬಕ್ಕೆ ಹೆಣ್ಣು ಮಗಳಾಗಿ, ಒಂದು ದೀಪವಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಮತ್ತೆ ಅಭಿವೃದ್ಧಿ ಹೊಂದುವಂತಹ ಒಂದು ಸ್ಟೇಜ್ಗೆ ಆ ಮಗು ಹೋಗುತ್ತೆ. ಆಗ ಆ ಮಗುವಿಗೆ ಎಲ್ಲೂ ಅಡೆತಡೆ ಬರಬಾರ್ದು, ಹಾಗೆ ಯಾವುದು ಕೆಡುಕು ಉಂಟಾಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಋತುಮತಿ ಶಾಂತಿ ಅಂತ ಮಾಡ್ತೀವಿ. ಬಟ್ ಈ ಋತುಮತಿ ಶಾಂತಿ ನೀವು ಹೇಳೋ ಪ್ರಕಾರ ಯಾವುದೇ ಒಂದು ದೋಷ ಬಂತು ಅಂತಂದರೆ ಮೇಡಮ್, ಇಲ್ಲಿ ನನಗೊಂದು ಅಂಶ ನನಗೆ ಕಾಣ್ತಾ ಇರೋದು ಅಂತಂದರೆ, ಬಟ್ಟೆ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತಂದರೆ ಅದು ಯಾವ ರೀತಿ ವಿಚಾರಕ್ಕೊಳಗಾಗುತ್ತೆ ಮೇಡಮ್? ಅಂದರೆ ಬಟ್ಟೆ ನಾರ್ಮಲ್ ಆಗಿ ಕೆಲವು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು, ಅಥವಾ ಯಾವುದೋ ಒಂದು ಕಲರ್ನ ಬಟ್ಟೆ ಹಾಕಿರ್ತಾರೆ.
ಬಟ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಈ ಆದ್ರೂ ದೋಷಕ್ಕೆ? ಆಕೆ ಧರಿಸಿದಂತಹ ಒಳ ಉಡುಪು ಇಲ್ಲಿ ಮಹತ್ವವನ್ನ ಕೊಡುತ್ತೆ. ನಾವು ಹೇಳ್ತೀವಿ ಮಗುವಿಗೆ ಒಂದು 11 ವರ್ಷ ಹತ್ತತ್ರ ಬಂದಾಗ ಆಕೆ ಕಪ್ಪು ಮತ್ತೆ ಕೆಂಪು ಬಟ್ಟೆಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಆ ಟೈಮಲ್ಲ? ಆ ಟೈಮಲ್ಲಿ ಅದನ್ನ ಯೂಸ್ ಮಾಡದೇ ಇದ್ರೇನೆ ಬೆಟರ್. ಅದು ಅಂದ್ರೆ ನೀವು ಹೇಳೋ ಪ್ರಕಾರ ಒಳ ಉಡುಪುಗಳಿಂದ ನಾವು ಕಪ್ಪು ಮತ್ತೆ ಕೆಂಪನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಒಳ್ಳೇದದು. ಮೇಲೆ ನೀವು ಹೇಳ್ದಂಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಮಕ್ಕಳು ಡ್ರೆಸ್ ಅಲ್ಲಿ ಡ್ರೆಸ್. ಅದನ್ನ ನಾವು ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಅಲ್ಲಿಂದ ನೋಡ್ಕೋಬೋದಲ್ಲ. ಹೌದು. ಹಾಗಾಗಿ ಅದನ್ನ ಒಂದು ನಾವು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಆ ಮಗುವಿಗೆ ಸುಮಾರು ಇವಾಗ 11 ಅಥವಾ 12 ವರ್ಷಕ್ಕಾದ್ರೆ 15 ವರ್ಷದ ತನಕ ಆ ಮಗುವನ್ನ ನಾವು ಜೋಪಾನ ಮಾಡುವಂತಹ ಜವಾಬ್ದಾರಿ ಇರುತ್ತೆ. ಯಾಕೆ ಅಂದ್ರೆ ಆ ಏಜಲ್ಲಿ ಮಕ್ಕಳಿಗೆ ಭದ್ರತೆ ಬೇಕು ಆ್ಯಂಡ್ ಪ್ರೀತಿ ಬೇಕು, ಕೇರಿಂಗ್ ಆ್ಯಂಡ್ ಅವ್ರನ್ನ ತುಂಬ ಪ್ರೀತಿ ಮಾಡುವಂತಹ ಜನ ಅವರಿಗೆ ಸುತ್ತಮುತ್ತ ಇರಬೇಕು. ಹೆದರಿಕೆ ಇರುತ್ತೆ ಆ ಟೈಮಲ್ಲಿ ಮಕ್ಕಳಿಗೆ. ನಾವು 11ರಿಂದ ನಾವು 15 ತನಕ ನಾವು ಏನು ಆ ಮಕ್ಕಳನ್ನ ಜೋಪಾನ ಮಾಡ್ತೀವಿ, ಆ ಹೆಣ್ಣು ಮಗು ಇಡೀ ಜೀವನ ಅದನ್ನ ಕ್ಯಾರಿ ಮಾಡ್ತಾರೆ. ಅಂದ್ರೆ ಆ ಮಗುವಿಗೆ ತನ್ನ ಒಂದು ಹೇಗೆ ಹೊರಗಡೆ ತನ್ನ ಹೊರಗಡೆ ಹೇಗೆ ಬಿಹೇವ್ ಮಾಡಬೇಕು, ಜೊತೆನಲ್ಲಿ ಆ ಮಗು ಸಮಾಜವನ್ನ ನೋಡುವಂತಹ ದೃಷ್ಟಿ, ಅದೇ ಸಮಾಜ ಆ ಹೆಣ್ಣನ್ನ ನೋಡುವಂತಹ ದೃಷ್ಟಿ, ಇವೆರಡರ ಮಧ್ಯೆ ಆ ಮಗುನ ನಾವು ಅರಿವನ್ನ ಕೊಡಬೇಕು, ತಿಳುವಳಿಕೆನ ಹೇಳಬೇಕು. ಆ್ಯಂಡ್ ಅವರು ಬಿಹೇವಿಯರ್ಸ್ ಇರ್ಬೋದು ಅಥವಾ ಅವ್ರು ಹಾಕುವಂತಹ ಬಟ್ಟೆ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ನಾವು ಆ ಮಕ್ಕಳಿಗೆ ಗೈಡ್ ಮಾಡ್ತಾ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಭದ್ರತೆ ಮುಖ್ಯ ಆಗತ್ತೆ ಆ ಮಕ್ಕಳಿಗೆ. ಜೊತೆಯಲ್ಲಿ ಆ ಸಮಯದಲ್ಲಿ ಮಗುವಿನ ಮೈಂಡ್ ವೀಕ್ ಇರುತ್ತೆ, ಮತ್ತೆ ನನ್ಗೆ ಏನೋ ಆಗಿದೆ ಎನ್ನುವಂತಹ ಭಯ ಕೂಡ ಆ ಮಗುವಿಗೆ ಕಾಡ್ತಾ ಇರುತ್ತೆ. ನಾವೆಲ್ಲ ಇದೀವಿ, ಇದು ಕಾಮನ್ ಅಂತ ಹೇಳಿ ಆ ಟೈಮಲ್ಲಿ ಕಂಪ್ಲೀಟ್ ಆ ಮಗುನ ಪಾಸಿಟಿವ್ ಆಗಿ ನಾವು ಒಂದು ಸುರಕ್ಷತೆ, ಭದ್ರತೆ ಇದನ್ನೆಲ್ಲ ಕೊಟ್ಟು ನಾವು ಹೋದರೆ ಅಂಥ ಮಕ್ಕಳುಗಳು ಯಾವತ್ತೂ ಹಾದಿ ತಪ್ಪುವಂತಹ ಕೆಲಸವನ್ನು ಮಾಡಲ್ಲ. ನಾವು ಅಲ್ಲಿ ಏನಾದರೂ ಆ ಮಗುವಿಗೆ ಪ್ರೀತಿ ತೋರಿಸ್ದಿರಾ, ಕೇರಿಂಗ್ ಮಾಡ್ದಿರಾ, ಅವರು ಇಷ್ಟಿರ್ತಾರೆ. ಈಗ ಹೇಗಾಗಿದೆ ಅಂತಂದರೆ ಬೆಳಗ್ಗೆ ಹೋದರೆ ಸಂಜೆ ಬರುವಂಥ ಪೇರೆಂಟ್ಸ್ ಇರ್ತಾರೆ. ಆಗೆಲ್ಲ ಏನಾಗ್ತಿತ್ತು, ಹಿಂದೆ ಅವಿಭಾಜ್ಯ ಕುಟುಂಬ ಇರ್ತಿತ್ತು, ಯಾರಾದರೂ ಆ ಮಗುನ ಕೇರ್ ಮಾಡ್ತಾಯಿದ್ರು, ಭದ್ರತೆ ಕೊಡ್ತಾಯಿದ್ರು. ಇವತ್ತಿನ ಮಕ್ಕಳುಗಳು ಈ ಒಂದು ವಿಚಾರದಲ್ಲೂ ಬೆಳಗ್ಗೆ ಹೋಗಿ ಸಂಜೆ ಬರೋದ್ರಿಂದ ಆ ಮಗುವಿಗೆ ಒಂದು ಆಹಾರ ಪದ್ಧತಿ ಇರ್ಬೋದು, ಅದರಲ್ಲೂ ಅಷ್ಟೇ ಕಾಮನ್ ಫುಡ್ನ ಕೊಟ್ಬಿಡ್ತಾರೆ. ಅದು ತುಂಬ ತಪ್ಪು. ಯಾಕೆ ಅಂತಂದರೆ ಮಗು ಯಾವತ್ತು ಆಕೆ ಋತುಮತಿ ಆದ ಆ ಒಂದು ಗಳಿಗೆಯಿಂದ 15 ವರ್ಷದ ತನಕ ಆಕೆಯ ಗರ್ಭಕೋಶ ವಿಕಸಿತ ಆಗ್ತಾ ಇರುತ್ತೆ. ಹೆಣ್ಣಿಗೆ ಗರ್ಭಕೋಶ ಅನ್ನೋದು ಒಂಥರ ಸೌಂದರ್ಯ ಇದ್ದಂಗೆ, ಅದು ಕೂಡ ಆಕೆಯ ಸೌಂದರ್ಯವನ್ನು ಹಿಮ್ಮಡಿಗೊಳಿಸುವಂಥದ್ದು. ನೀವು ಗಮನಿಸ್ಬೋದು, ಚಿಕ್ಕ ಮಗು ಇದ್ದಾಗ ಒಂದು ರೂಪ ಪಡ್ಕೊಂಡ್ರೆ ಅದೇ ಮಗು ಮೆಚೂರ್ಡ್ ಆದಮೇಲೆ ಇದ್ದಾಗ ಬೇರೆ ಥರ ರೂಪನ ಪಡ್ಕೊಳ್ಳುತ್ತೆ ಆ ಮಗು. ತನ್ನ ದೇಹ ಕಂಪ್ಲೀಟ್ಲಿ ಬದಲಾಗತ್ತೆ. ಅಂದರೆ ಆಗ ಹೆಚ್ಚು ಯೌವನದಿಂದ ಕೂಡಿರೋದ್ರಿಂದ ಆ್ಯಂಡ್ ಹೆಣ್ಣುನ ಎಲ್ಲರೂ ಕಾಮನ್ ಆಗಿ ಅದು ಇಷ್ಟಪಡ್ತಾರೆ ಆ ಥರ. ಸೊ ಹಾಗಾಗಿ ಈ ಗರ್ಭಕೋಶ ಚೆನ್ನಾಗಿ ವಿಕಸನಗೊಳ್ಬೇಕು ಅಥವಾ ಅದು ಸದೃಢವಾಗಿರಬೇಕು ಅನ್ನೋದಕ್ಕೋಸ್ಕರನೇ ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಆಹಾರ ಪದ್ಧತಿನಲ್ಲಿ ಎಳ್ಳಿರ್ಬೋದು, ಎಳ್ಳು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಂ ಇರುತ್ತೆ. ಮೂಳೆಗಳನ್ನ, ಆಕೆಯ ದೇಹ ಬೆಳವಣಿಗೆ ಆಗೋದಕ್ಕೆ ಮಗುವಿಗೆ ಬೇಕಾದ ಒಂದು ವೈಟಮಿನ್ಸ್ನೆಲ್ಲ ಕೊಡುವಂತಹ ಶಕ್ತಿನ ಅದು ಹೊಂದಿದೆ. ಉದ್ದಿನ ಬೇಳೆ ಎಲ್ಲ ಕೊಡ್ತಿದ್ರು. ಅಂದರೆ ಅವರವರ ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಒಂದು ಆಚರಣೆಗಳಿದೆ. ಬಟ್ ಆ ಆಚರಣೆನ ಮಾಡಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಟೈಮಲ್ಲಿ ಮಕ್ಕಳಿಗೆ ದೇಹದ ಬೆಳವಣಿಗೆ ಜೊತೆಗೆ ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ಕೂಡ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಮಗೆ ಊಟದ ಪದ್ಧತಿ ಏನಾದರೂ ಸರಿ ಇಲ್ಲ, ಏನಿಲ್ಲ ಈಗ ಕಾಲ ಬದಲಾಗಿದೆ, ಆ ಥರ ಜಂಕ್ ಫುಡ್ಡಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋದಾಗ ಮುಂದೆ ಏನೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಇವಾಗ ಎಷ್ಟೊಂದು ಕಂಪ್ಲೇಂಟ್ಸ್, ಮಕ್ಕಳು ಇಲ್ಲದೆ ಇರೋದು, ಅಥವಾ ಗರ್ಭಕೋಶ ಚಿಕ್ಕದಾಗಿದೆ ಅಂತ ಹೇಳೋದು, ಅಥವಾ ಗರ್ಭಕೋಶ ಸರಿಯಾಗಿ ಅದು
ಸ್ಟ್ರೆಂತ್ ಇಲ್ಲದೆ ಇರೋದು, ಈ ಥರ ಕೆಲವೊಂದು ಎಷ್ಟೊಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಆ ಮಗುವಿಗೆ ಬಾಡಿ ಪೇಯ್ನ್ ಬರೋದು, ಮಂಡಿ ನೋವು ಬರೋದು, ಚಿಕ್ಕ ವಯಸ್ಸಲ್ಲೇ ಇವತ್ತೆಲ್ಲ ಅದು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮೊದಲು ನಾವು ಹೆಣ್ಣು ಮಗುವಿಗೆ 1 ವರ್ಷದ ತನಕ ಆ ಮಗುವಿಗೆ ನೀಟಾಗಿ ಬಾಣಂತನ ಅಂತ ಹೇಳ್ತಾ ಇದ್ರು ಹಿಂದೆ. ಅದೇ ಥರ ನಾವು ಇಲ್ಲಿ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾವು ಅದೆಲ್ಲ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಆಹಾರ ಪದ್ಧತಿಲಿ ಯಾವುದೇ ರಾಜಿ ಇಲ್ದಂಗೆ ಆ ಮಗುನ ನಾವು ನೋಡ್ಕೊಳ್ಳೇಬೇಕು. ಇವತ್ತು ನಾವು ನೋಡ್ಕೊಂಡಿಲ್ಲ ಅಂದರೆ ಆ ಮಗು ಮುಂದೆ ತನ್ನ ಇಡೀ ಜೀವನದಲ್ಲಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ.